ನಮಸ್ಕಾರ ವೀಕ್ಷಕರೇ, ಬನ್ನಿ ಈ ದಿನ ನಾವು ಗೋಕಾವಿ ನಾಡಿನ ಶಕ್ತಿ ಸ್ಥಳ ಆದಿಕರ್ತೃ ಶ್ರೀ ಯಲ್ಲಮ್ಮದೇವಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಇದು ಏಳುಕೊಳ್ಳದ ಶ್ರೀ ಯಲ್ಲಮ್ಮದೇವಿ ದೇವಸ್ಥಾನ. ಇದು ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಹತ್ತಿರ ಅರಭಾವಿ ಸಮೀಪ ಇರುವ ಬೆಟ್ಟದ ಬುಡದಲ್ಲಿ ಜಗದಂಬೆ, ಜಗದ ಒಡತಿ, ಜಗವನ್ನು ತನ್ನ ರಕ್ಷಣೆಯಲ್ಲಿ ಕಾಯುವವಳು ಆದ ಶ್ರೀ ಯಲ್ಲಮ್ಮ ದೇವಿಯು ನೆಲೆಸಿದ್ದಾಳೆ. ಇಲ್ಲಿ ಈ ಬುಡದಲ್ಲಿ ನಮಗೆ ಬೆಟ್ಟವನ್ನು ಹತ್ತಿ ಮುಂದೆ ಸಾಗಿದಾಗ ಸಿಗುವುದೇ ಈ ಒಂದು ತಾಯಿಯ ದೇವಸ್ಥಾನ. ಇಲ್ಲಿ ನೀವು ಕಾಣ್ಬೋದು, ಈ ಬೃಹತ್ತಾದ ಬಂಡೆಯ ಒಂದು ಕಿರು ಸ್ಥಳದಲ್ಲಿ ಈ ತಾಯಿ ಜಗವನ್ನು ನೋಡುತ್ತಾ, ಭಕ್ತರನ್ನು ಕಾಪಾಡುತ್ತಾ, ರಕ್ಷಿಸುತ್ತಾ, ಪೋಷಿಸುತ್ತಾ ನೆಲೆ ನಿಂತಿದ್ದಾಳೆ. ಇಲ್ಲಿ ಈ ಬೃಹತ್ತಾದ ಬಂಡೆ ಕೆಳಗೆ ತಾಯಿ ಇಲ್ಲಿ ನೆಲೆ ನಿಂತಿದ್ದು, ಉತ್ತರ ಕರ್ನಾಟಕದ ಶಕ್ತಿ ಸ್ಥಳ ಶ್ರೀ ಸೌದತ್ತಿ ಯಲ್ಲಮ್ಮಳು ಮೊದಲು ಈ ಸ್ಥಳದಲ್ಲಿ ನೆಲೆಸಿದ್ದಳೆಂಬ ಪ್ರತೀತಿ ಇದೆ. ಅವಳಿಗೆ ಇಲ್ಲಿ ಸ್ಥಳದ ಒಂದು ಅಭಾವದಿಂದ ಆಕೆ ಸೌದತ್ತಿಗೆ ಹೋಗಿ ನೆಲೆ ನಿಂತಳೆಂದಳು ಭಕ್ತರ ನಂಬಿಕೆ. ಜಗತ್ತನ್ನು ಉಸಿರುಗಟ್ಟಿಸಿದ ಕೊರೋನಾದ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳ ಬಾಗಿಲುಗಳು ಮುಚ್ಚಿದ ಸಂದರ್ಭದಲ್ಲಿ ಈ ಯಲ್ಲಮ್ಮ ದೇವಿಯ ಭಕ್ತರು ತಮ್ಮ ಅಭೀಷ್ಟಗಳನ್ನು, ಇಚ್ಛೆಗಳನ್ನು ಹಾಗೂ ತಾಯಿಯ ದರ್ಶನಕ್ಕಾಗಿ ಶ್ರೀ ಸವದತ್ತಿ ಕ್ಷೇತ್ರದ ಬದಲಾಗಿ ಈ ಏಳುಕೊಳ್ಳದ ಯಲ್ಲಮ್ಮನ ಕ್ಷೇತ್ರವನ್ನು ಆಯ್ದುಕೊಂಡಿದ್ದು ಇಲ್ಲಿ ನಾವು ಕಾಣಬಹುದು. ಸುಂದರವಾದ ಬೆಟ್ಟಗುಡ್ಡಗಳು, ಆ ಬೆಟ್ಟಗುಡ್ಡಗಳ ನಡುವೆ ನೆಲೆ ನಿಂತ ಈ ಜಗದ ಒಡತಿಗೆ ನಾವು ಒಂದು ಉಧೋ ಉಧೋ ಎನ್ನುವ ಮೂಲಕ ಆಕೆಯ ಒಂದು ಆಶೀರ್ವಾದಕ್ಕೆ, ಕರುಣೆಗೆ ಪಾತ್ರರಾಗೋಣ. ಇಲ್ಲಿ ಆ ಹಿರಿ ಕ್ಷೇತ್ರ ಯಲ್ಲಮ್ಮ ಸವದತ್ತಿ ಕ್ಷೇತ್ರದಲ್ಲಿರುವ ಹಾಗೆ ಜೋಗುಳಬಾವಿ, ಹಾಗೆ ಪರಶುರಾಮನ ಕ್ಷೇತ್ರ, ಮಾತಂಗಿ ಮಂದಿರ ಎಲ್ಲವೂ ಇಲ್ಲಿ ನಾವು ಕಾಣಬಹುದು. ಇದು ತಾಯಿಯ ಒಂದು ದೇವಸ್ಥಾನ. ಇದು ಪರಶುರಾಮನ ದೇವಸ್ಥಾನಕ್ಕೆ ಹೋಗುವ ಮಾರ್ಗವಾಗಿದ್ದು, ಈ ಕಿರು ದಾರಿಯಲ್ಲಿ ನಮಗೆ ಸಾಗಿದಾಗ ಈ ದೇವಸ್ಥಾನದ ಹಿಂಬದಿಯಲ್ಲಿರುವ ಒಂದು ಪರಶುರಾಮನ ದೇವಾಲಯದ ದರ್ಶನವಾಗುವುದು. ಈ ಪರಶುರಾಮನ ದೇವಾಲಯವನ್ನು ತಾವಿಲ್ಲಿ ನೋಡಬಹುದು. ಇದು ಇಲ್ಲಿ ನೋಡಿ, ಬೆಟ್ಟಗಳು ಒಂದರ ಮೇಲೆ ಒಂದು, ಬೆಟ್ಟಗಳಲ್ಲಿ ಶಿಲೆಗಳು ಒಂದರ ಮೇಲೆ ಒಂದು ಮಲಗಿದ ಹಾಗೆ ಕಂಡುಬರುವ ಈ ಕ್ಷೇತ್ರದಲ್ಲಿ ಪರಶುರಾಮನ ಒಂದು ದಿವ್ಯ ಮಂದಿರವಿದೆ. ಬೆಟ್ಟಗಳ ಒಂದು ತುದಿಯಲ್ಲಿ ಈ ಯಲ್ಲಮ್ಮ ದೇವಿಯ ದೇವಸ್ಥಾನದ ಹಿಂಬದಿಯಲ್ಲಿ ಈ ಪರಶುರಾಮನ ದೇವಸ್ಥಾನವಿರುವುದು ನಮಗೆ ಕಂಡುಬರುತ್ತದೆ. ಇಲ್ಲಿ ಕಲ್ಲುಗಳು ಒಂದರ ಮೇಲೆ ಒಂದು ಕುಳಿತು ನಮ್ಮನ್ನು ಚಕಿತಗೊಳಿಸುತ್ತವೆ. ಇದು ತಾಯಿಯ ದೇವಸ್ಥಾನ. ಈ ತಾಯಿಯ ದೇವಸ್ಥಾನದ ಹಿಂದೆ ಪರಶುರಾಮನ ದೇವಸ್ಥಾನವನ್ನು ಈ ಶಿಲೆಗಳ ಒಂದು ಬುಡದಲ್ಲಿ ನಾವು ಕಾಣ್ಬೋದು. ಅತಿ ಸುಂದರವಾದ ಕ್ಷೇತ್ರ, ಅತಿ ಶಕ್ತಿಮಯವಾದಂಥ ಕ್ಷೇತ್ರ, ಭಕ್ತರ ಅಭಿಷ್ಟೆಯನ್ನು ಪೂರೈಸುವ ಕ್ಷೇತ್ರ. ಇದು ಗೋಕಾವಿ ನಾಡಿನ ಹೆಮ್ಮೆ, ಗೋಕಾವಿ ನಾಡಿನ ಪುಣ್ಯ. ಗೋಕಾಕ್ ತಾಲೂಕಿನ ಘಟಪ್ರಭಾ ಸಕ್ಕರೆ ಸಹಕಾರಿ ಕಾರ್ಖಾನೆಯ ಹತ್ತಿರ ಬೆಟ್ಟಗಳ ಒಂದು ಬುಡದಲ್ಲಿ ಈ ಸುಂದರವಾದ ದೇವಸ್ಥಾನ ಇದ್ದು, ಇಲ್ಲಿ ಬರುವ ಭಕ್ತಾದಿಗಳನ್ನು ಹರಸುತ್ತಾ, ಆಶೀರ್ವದಿಸುತ್ತಾ ತಾಯಿ ಇಲ್ಲಿ ನೆಲೆ ನಿಂತಿದ್ದಾಳೆ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ. ಧನ್ಯವಾದಗಳು.